ಮತ್ತು ಇವಾಗ ಏನಂತೀಯ, ಸ್ವಲ್ಪ ದಿನ ಸುಮ್ಮನೆ ಇರೋಣ, ಅಪ್ಪ ಬೇಡ ಅಂತ ಹೇಳ್ತಾ ಇದ್ದಾರೆ. ಅದೇ ಮಾವ ಬೇಡ ಅಂತ ಹೇಳಿದ್ಮೇಲೆ ಇನ್ಯಾಕೆ ಇನ್ನೊಂದು ವರ್ಷ ಕಾಯ್ದ್ರಾಯ್ತು ಬಿಡ್ರಿ. ಇಷ್ಟು ದಿವಸ ಕಾದಿದ್ದೀವಿ, ಇನ್ಯಾಕೆ ಅವರು ಹೇಳೋವರೆಗೂ ಬೇಡ, ಏನು ಮಾತಾಡೋದು ಬೇಡ. ಮಾವ ಇವಾಗ ನಿಮ್ಮದೇ ತಪ್ಪು ಅಂತ ಹೇಳ್ತಾ ಐತೆ ಗೊತ್ತಾ. ನೀವು ಹಿಂಗೆ ಮಾಡಲಿಲ್ಲ ಅಂತಂದರೆ ಅವ್ರು ಮಾತಾಡ್ತಾ ಇರಲಿಲ್ಲ ಅಂತ ಹೇಳುತ್ತೆ. ಅಪ್ಪನೇ ಬಂತು ಬಿಡು. ಅಪ್ಪ ಅವನೇನಾದರೂ ಮಾತಾಡಿದ್ನ ತಿರ್ಗಾ? ಅವನೇನು ಮಾತಾಡೋದಕ್ಕೆ ಹೋಗಿಲ್ಲ. ನೀವು ಸ್ವಲ್ಪ ದಿನ ಸುಮ್ಮನಿದ್ದು ಬಿಡ್ರಿ, ನಿಮ್ಮದೇ ತಪ್ಪು. ಫಸ್ಟ್ ಅದು ಹೆಂಗಿತ್ತು ಹಂಗೆ ಸುಮ್ಮನೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ನೀವು ಇಷ್ಟೆಲ್ಲ ಮಾತಾಡಿ ಆಮೇಲೆ ತಿರ್ಗಿ ಒಪ್ಕೊಂಡ್ರೆ ಅವ್ರ ಮನ್ಸಿಗೆ ಬೇಜಾರಾಗೈತೆ, ಅದಕ್ಕೆ ಈ ರೀತಿ ಮಾತಾಡ್ಯವ್ರಿ. ನಿಮ್ಮದೇ ತಪ್ಪಿದ್ರಾಗೆ. ಸರಿ ಆಯಿತು ಬಿಡಪ್ಪ, ನಮ್ಮದೇ ತಪ್ಪಾಗಲಿ, ನಮ್ಮಿಂದಲೇ ತಪ್ಪಾಗೈತೆ, ನಮ್ಮಿಂದಲೇ ಬೇಜಾರಾಗೈತೆ ಬಿಡಪ್ಪ. ನಾನು ನನ್ನ ಹೆಂಡತಿ ತಪ್ಪು ಮಾಡಿದ್ದೀವಾ, ಆಗಲಿ ಬಿಡು. ಇವಾಗ ಯಾಕೆ ಸ್ವಲ್ಪ ದಿನ ಸುಮ್ಮನಿರ್ರಿ, ನಾನು ಹೇಳೋವರೆಗೂ ಅಷ್ಟೇ. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಮಾವ ಇವಾಗ ನಮ್ಮದೇ ತಪ್ಪು ಅಂತ ಹೇಳ್ತಾ ಇರೋದು. ನಾವು ಒಳ್ಳೇದು ಹೇಳಿದ್ರು ಕೆಟ್ಟದಾಗೆ ಕಾಮ್ತಾ ಐತಿ. ಯಾಕೆ ಸ್ವಲ್ಪ ದಿನ ಸುಮ್ಮನೆ ಇದ್ದು ಬಿಡ್ರಿ, ಅತ್ಲಾಗೆ ಹೋದ್ರು ಹೋಗ್ಲಿ. ಫೋನ್ ಬರ್ತೈತೆ ನೋಡು ಪ್ರೀತಿ. ಯಾವುದೋ ಹೊಸ ನಂಬರು ಲಿಕ್ಕಿ. ಫೋನ್ ಎತ್ಬಿಟ್ಟು ಮಾತಾಡು, ಯಾರಂತ ಕೇಳು. ಹಲೋ ಹಲೋ ಹಲೋ, ಏನು ಪ್ರೀತಿ, ಏನು ಮಾಡ್ತಾ ಇದೀಯಾ? ಯಾರು ಯಾರು ಗೊತ್ತಾಗ್ಲಿಲ್ಲ. ಯಾರು ನೀವು? ಇದ್ಯಾಕೆ ಈಗ ಕೇಳ್ತಾ ಇದೀಯಾ? ನಾನು ಯಾರು ಅಂತ ನಿನಗೆ ಗೊತ್ತಿಲ್ವಾ? ಅಯ್ಯೋ ಇದೇನಿದು? ನೀನು ಹಿಂಗೆ ಮಾಡೋದು ಸರಿ ಇಲ್ಲ. ಯಾಕೆ ನಿನ್ನ ಗಂಡ ಇದ್ದಾನಾ? ಅಯ್ಯೋ ಬಿಡು, ಆ ಲೋಪರ್ ನನ್ನ ಮಗ ಇದ್ದರೆ ಏನಂತೆ. ಇವಾಗ ನೀನು ಮನೇಲಿದ್ಯಾ? ನಾನೆಲ್ಲ ಅಂಗಡಿ ಹತ್ರ ಇದೆಯೇನೋ ಅಂತ ಕಾಲ್ ಮಾಡಿದೆ. ಯಪ್ಪ ಯಾರು ನೀನು? ಯಾರೋ ಲೋಪರ್, ಯಾರು ಹೇಳೋ ನೀನು? ಪ್ರೀತಿ, ಯಾಕೆ ನೀನು ಈ ಥರ ತಮಾಷೆ ಮಾಡ್ತಾ ಇದೆಯಾ? ನಾನು ಹೇಳಲಿಲ್ವಾ ಪದೇ ಪದೇ ತಮಾಷೆ ಮಾಡಬೇಡ ಅಂತ? ಯಾರು ನೀನು ಅಂತ ಯಾಕೆ ಆಗ್ಲೆಲ್ಲ ಕೇಳ್ತಾ ಇದೆಯಾ ನೀನು? ನಾನು ಅಂಗಡಿ ಹತ್ರ ಇದೆಯಾ ಅಂತ ನಾನು ಕಾಲ್ ಮಾಡಿದ್ದು ನಿನಗೆ. ಯಾಕೆ ಈ ರೀತಿ ಮಾಡ್ತಾ ಇದೆಯಾ ನೀನು? ಅಯ್ಯೋ ನೀನು ಪದೇ ಪದೇ ಈ ರೀತಿ ಮಾಡಬೇಡ. ಯಾಕೆ ಯಾರಾದರೂ ಪಕ್ಕದಲ್ಲಿ ಇದ್ದಾರಾ? ನಿನ್ನ ಗಂಡ ಏನಾದರೂ ಇದ್ದಾನಾ? ಲೋಫರ್, ಯಾರು ನೀನು? ಲಿಕ್ಕಿ, ಇವ್ನು ಯಾರಂತ ಗೊತ್ತಿಲ್ಲ. ಪ್ರೀತಿ, ಯಾರು ಅಂತ ಗೊತ್ತಿಲ್ದಲೇ ಅವನು ಅಷ್ಟು ಸುಲಭವಾಗಿ ಮಾತಾಡ್ತಾನ? ಯಾರು ಅವನು ಫೋನ್ ಮಾಡಿರೋದು? ಯಾರು ಫೋನ್ ಮಾಡಿರೋದು? ಯಾರು ಅವನು ಫೋನ್ ಮಾಡಿರೋದು ಅಂತ? ಯಪ್ಪ ದೇವ್ರ ಆಣೆಗೂ ಗೊತ್ತಿಲ್ಲ ನನಗೆ. ಲೋಫರ್ ನನ್ನ ಮಗನೇ, ಯಾರೋ ನೀನು? ನನಗೂ ನನ್ನ ಗಂಡಗೆ ಜಗಳ ತಂದಿಕ್ಬೇಕು ಅಂತ ಮಾಡಿದ್ಯಾ? ಓಕೆ ಅಂಗಡಿ ಹತ್ರ ಬಂದಾಗ ಕಾಲ್ ಮಾಡ್ತೀನಿ, ಬಾಯ್. ಫೋನ್ ಮಾಡಿರೋದು ಯಾರು ಪ್ರೀತಿ? ಯಾರು ಇವನು ಫೋನ್ ಮಾಡಿರೋದು? ಯಪ್ಪ ನಿಜ ಗೊತ್ತಿಲ್ಲ ಲಿಕ್ಕಿ, ನಿಜ ನನಗೆ ಗೊತ್ತೇ ಇಲ್ಲ. ಯಪ್ಪ ಯಾರು ಮಾಡಿದ್ದಾರೆ ಏನು, ಇದು ಯಾರ ನಂಬರು ನನಗೆ ಗೊತ್ತೇ ಇಲ್ಲ. ಯಾರೋ ಅದೇ ಬೇಕಲ್ಲ ಸುಮ್ಮನೆ ಮಾಡಿ ಈ ರೀತಿ ನನಗೆ ಮಾಡ್ತಾ ಇದ್ದಾರೆ. ಯಾರೋ ಗೊತ್ತಿಲ್ಲ, ನನಗೆ ನಿಜ ಗೊತ್ತಿಲ್ಲ, ಗೊತ್ತಾ? ಸುಮ್ಮನೆ ಯಾರು ಮಾಡೋದಿಲ್ಲ ಪ್ರೀತಿ. ಸುಮ್ಮನೆ ನೀನು ಆಟ ಆಡಬೇಡ, ನಿನ್ನ ಕೆಲ್ಸಕ್ಕೆ ಹೋಗ್ಬೇಡ ನೋಡು. ಈ ರೀತಿ ಅವ್ರ ಅಂಗಡಿ ಹತ್ರ ಇದೆಯಾ ಅಂತ ಹೇಳಿ ಕಾಲ್ ಮಾಡಿದಾನಲ್ಲ, ಯಾರು ಫೋನ್ ಮಾಡಿರೋದು? ಯಾರು? ನೀನು ಕೆಲಸಕ್ಕೆ ಹೋಗ್ಬೇಡ, ನೀನು ಕೆಲಸಕ್ಕೆ ಹೋಗ್ಬೇಡ ಈ ರೀತಿ ಮಾಡೋದಾದರೆ. ದೇವ್ರ ಆಣೆಗೂ ಗೊತ್ತಿಲ್ಲ, ಇವ್ನು ನನ್ನ ಮಗ ಯಾರು ಫೋನ್ ಮಾಡಿದಾನೆ ಅಂತ ನನಗೆ ಗೊತ್ತೇ ಇಲ್ಲ, ನಿಜ ಗೊತ್ತಿಲ್ಲ. ಯಪ್ಪ ದೇವ್ರೇ, ನನಗೆ ಗೊತ್ತಿಲ್ಲ ಯಾರು ಆಫರ್ ಮಾಡಿದಾನೆ ಅಂತ. ಮತ್ತೆ ಮಾಡ್ತೀನಿ ತಡಿ, ಮುಗಿತೀನಿ. ಇನ್ನೇನು ಅವನಿಗೆ ಗೊತ್ತಾಗೈತೆ. ನಾನಿಲ್ಲಿ ಇರೋದು, ನಾನು ಮಾತಾಡಿದಾಗ ಗೊತ್ತಾಗೈತೆ. ಅವನು ಒಂದು ಕ್ಷಣಕ್ಕೇ ಫೋನ್ ಕಟ್ ಮಾಡಿಬಿಟ್ಟ. ಯಾರು ಹೇಳೆ ಫೋನ್ ಮಾಡಿರೋದು ಯಾರು? ನೀನು ಈ ರೀತಿ ಮೋಸ ಮಾಡಬಾರ್ದು ನನಗೆ. ಅಯ್ಯೋ ಕೆಲ್ಸಕ್ಕೆ ಹೋಗೋದ್ರಿಂದ ಏನು ತೊಂದರೆ ಇಲ್ಲ, ನಾನು ಅಂಥ ಕೆಲಸ ಏನು ಮಾಡ್ತಾ ಇಲ್ಲ. ನೀವು ಯಾಕೆ ಈ ರೀತಿ ಆಡ್ತಾ ಇದ್ದೀರಾ? ಮುಚ್ಚು ಬಾಯಿ ಪ್ರೀತಿ, ನೀನು ಸುಳ್ಳು ಹೇಳ್ಬೇಡ. ನೀನು ಎಂಥ ಕೆಲಸ ಮಾಡ್ತಾ ಇದೀಯ ಅಂತ ಗೊತ್ತು ನನಗೆ. ಕೆಲ್ಸಕ್ಕೆ ಹೋಗೋದ್ರಿಂದ ಏನು ತೊಂದರೆ ಇಲ್ಲ, ನಾನು ಅಂಥ ಕೆಲಸ ಏನು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ವಾ? ನಾನೇನು ಮಾಡಿಲ್ಲ ಆ ಥರ. ನಾನು ಏನು ಮಾಡಲಿ ಹೇಳು? ನಾನು ಯಾಕೆ ಆ ರೀತಿ ಮಾಡಲಿ? ಆ ಲೋಪರ್ ನನ್ನ ಮಗ ಹುಟ್ಟಿ ಯಾವನು ಹೊಲ್ಕ ಫೋನ್ ಮಾಡಿ ಹಿಂಗೆ ಮಾಡಿದ್ನೋ ಏನೋ, ಅದೇ ಬೇಕಲ್ಲ ಮಾಡಿದ್ದಾನೆ. ಯಾವನು ಮಾಡಿದ್ನೋ ಏನೋ, ನಾನು ಮಾಡಿಲ್ಲ. ನೀನು ಕೆಲ್ಸಕ್ಕೆ ಹೋಗ್ಬೇಡ ಅಷ್ಟೇ, ಸುಮ್ಮನೆ ಯಾಕೆ ಇವಾಗ ನೀನು ಕೆಲ್ಸಕ್ಕೆ ಹೋಗ್ಬೇಡ. ಅಯ್ಯ ನಾನು ಅಂಥ ತಪ್ಪೇನು ಮಾಡಿಲ್ಲ. ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳಿದ್ರೆ ಹೋಗ್ತೀನಿ, ನಾನು ಈ ಕೆಲ್ಸಕ್ಕೆ ಹೋಗ್ತೀನಿ. ಅದಕ್ಕೆ ಮತ್ತೆ ನೀನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇರೋದು. ಏನೋ ನಡೆಸ್ತಾ ಇದೆಯಾ ನೀನು, ನನಗೇನೋ ಗೊತ್ತಿಲ್ದಂಗೆ ಏನೋ ಮಾಡ್ತಾ ಇದೆಯಾ ನೀನು. ಅದಕ್ಕೆ ಮತ್ತೆ ನೀನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇರೋದು. ಯಾಕೆ ಈ ರೀತಿ ಮಾಡ್ತಾ ಇದೆಯಾ ನೀನು? ನನಗೆ ಈ ರೀತಿ ಮೋಸ ಮಾಡೋದು ಇಷ್ಟ ಇಲ್ಲ. ಯಾವನೂ ಸಹಿಸ್ಕೊಳ್ಳೋದಿಲ್ಲ ಈ ರೀತಿ ಮೋಸ ಮಾಡಿದ್ರೆ. ಯಾರು ಹೇಳು? ಯಾರು? ಇದಕ್ಕಿದ್ದಂಗೆ ಫೋನ್ ಬಂತಲ್ಲ, ಯಾರು ಫೋನ್ ಮಾಡಿದ್ದು? ಎಲ್ಲ ಗೊತ್ತಿರೋರ ಥರನೇ ಮಾತಾಡ್ತಾ ಇದ್ದಾರೆ. ನೀನು ಹಿಂಗೆ ಮಾತಾಡ್ತಾ ಇದೀಯಾ, ನೀನು ಭಾರಿ ಇದೆಯಾ ನೀನು. ಲಿಕ್ಕಿ ಅವರೇ, ನನ್ನ ಮೇಲೆ ಆಗ ಅನುಮಾನ ಪಡಬೇಡಿ ನೀವು. ನನಗೇನು ಗೊತ್ತಿಲ್ಲ, ನಂದು ಇದರಲ್ಲೇನು ತಪ್ಪಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಯಾರಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ, ಅಷ್ಟು ನಂಬಿಕೆ ಇಲ್ವಾ ನನ್ನ ಮೇಲೆ? ಸ್ವಲ್ಪ ಸಮಾಧಾನದ ಕೇಳೋಕ್ಕಾಗಲ್ವಾ? ಯಾರು ಏನು ಎತ್ತ ಅಂತ ಹೇಳಿ ಗೊತ್ತಿಲ್ದಲೇನೆ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಹೋಗ್ಬೇಡ ಪ್ರೀತಿ, ಹೋಗಬೇಡ. ನನ್ನ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇರೋದು. ಸರಿನಾ? ಕೆಲ್ಸಕ್ಕೆ ಹೋಗೋದ್ರಿಂದನೇ ಅವ್ನು ಏನು ಹೇಳ್ತಾನೆ, ನಿನ್ನ ಕೆಲ್ಸದ ಹತ್ರ ಇದೆಯಾ ತಾನೆ ಅಂತ ಹೇಳ್ತಾವನೆ. ಕೆಲ್ಸಕ್ಕೆ ಹೋಗಬೇಡ ಅಷ್ಟೇ. ಏನೋ ಇದ್ರೆ ನೀನು ಹೋಗ್ತೀಯಾ, ಖಂಡಿತ ಹೋಗ್ತೀಯಾ. ಏನೋ ಇಲ್ಲ ಅನ್ನೋದಾದ್ರೆ ನನ್ನ ಮಾತಿಗೆ ಬೆಲೆ ಕೊಟ್ಟು ನೀನು ಸುಮ್ಮನೆ ಇರ್ತೀಯ ಅಷ್ಟೇ. ನೋಡು, ನೀನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹಠ ಮಾಡ್ತಾ ಇದೀಯಾ ಅಂತಂದರೆ ನನಗೆ ನೀನು ಮೋಸ ಮಾಡ್ತಾ ಇದೀಯಾ ಅಂತ ಅರ್ಥ.
ಯಾಕ್ರೋ ಯಾಕೆ ಹಿಂಗೆ ಪರದಾಡ್ತಾ ಇದ್ದೀರಾ? ರಾಂಗ್ ನಂಬರ್ಗಳು ಬರ್ತಾ ಇರ್ತಾವೆ ಯಾವಾದ್ರೂ ಮಿಸ್ ಆಗಿ. ಅದಕ್ಕೇನೆ ತಪ್ಪಾಗಿ ತಿಳ್ಕೊಂಡ್ರೆ ನೋಡತ್ತೆ. ಇವಾಗ ಯಾವುದೋ ಒಂದು ಫೋನ್ ಬಂದಿತ್ತು, ಯಾರೋ ಏನೋ ಗೊತ್ತಿಲ್ಲ, ಯಾರೋನೋ ಮಾತಾಡ್ದ, ನೀನು ಅಂಗಡಿ ಹತ್ರ ಇದೆಯಾ ಅಂತ ಹೇಳಿ ಏನೇನೋ ಮಾತಾಡ್ದ. ನನ್ನ ಮಗ ಫೋನ್ ಮಾಡಿದ್ನೋ ಏನೋ, ಯಾವನ್ ಮಾಡಿದ್ನೋ ಏನೋ, ಅದೇ ಬೇಕಲ್ಲ ಯಾರು ಮಾಡಿಸಿದ್ರೋ ಏನೋ ಒಂದು ಗೊತ್ತಿಲ್ಲ. ಇದರಲ್ಲಿ ಏನಾಗೈತೆ ಅಂತ ಗೊತ್ತಿಲ್ಲ. ಹಿಂಗೆ ಫೋನ್ ಮಾಡಿಬಿಟ್ಟು ಯಾವನೋ ಏನೋ ಮಾತಾಡ್ದ. ಅದಕ್ಕೆ ಇವರು ನೀನೇನೋ ಮೋಸ ಮಾಡ್ತಾ ಇದೀಯ ಅಂತ ಹೇಳ್ತಾವ್ರೆ. ನಾನು ಯಾವುದೇ ಕಾರಣಕ್ಕೂ ಲಿಕ್ಕಿ ಅವ್ರಿಗೆ ಮೋಸ ಮಾಡ್ತಾ ಇಲ್ಲ ಅತ್ತೆ. ನೋಡಿ ಇವರು ಕೆಲ್ಸಕ್ಕೆ ಹೋಗ್ಬಿಡ್ರಿ ಅಂತ ಹೇಳ್ತಾವ್ರೆ. ರಾಂಗ್ ನಂಬರ್ಗಳು ಬಿಡ ಅತ್ಲಾಗೆ. ನಂಬರ್ಗಳೇ ನೀನು ಯಾವನವನೊಂದು ಗೊತ್ತಾ ಇರ್ತಾವಪ್ಪ ಹಂಗೆ. ನನಗೂ ನಿನ್ನೆ ಯಾರೋ ಒಬ್ರು ಫೋನ್ ಮಾಡಿದ್ರು. ಕೌನ್ ನಂಬರು, ಕೌನ್ ಗಯ ಅಂಬರು, ಯಾರೋ ಏನೋ ಗೊತ್ತಿಲ್ಲ ನನಗೂ. ಕ್ಯಾರೆ ಅಂತ ಹೇಳಿ ಮಾಡಿದ್ರಪ್ಪ ನನಗೂ. ನಾನು ರಾಂಗ್ ನಂಬರ್ ಅಂತ ಹೇಳಿ ಅದೇ ಕಟ್ ಮಾಡಿದೆ. ಅಯ್ಯೋ ಚಿಕ್ಕಮ್ಮ, ನನಗೆ ಗೊತ್ತಾಗುತ್ತೆ ರಾಂಗ್ ನಂಬರ್ ಯಾವುದು. ಗೊತ್ತಿರೋರೇ ಫೋನ್ ಮಾಡಿರೋರು ಯಾರು. ಫೋನು ರಿಸೀವ್ ಮಾಡಿದ ತಕ್ಷಣ ಪ್ರೀತಿ ಎಲ್ಲಿದೆಯಾ, ಏನು ಮಾಡ್ತಾ ಇದೆಯಾ, ಅಂಗಡಿ ಹತ್ರ ಇದೆಯಾ ಅಂತ ಹೇಳಿ ಗೊತ್ತಿರೋರು ತಾನೇ ಕೇಳೋದು. ರಾಂಗ್ ನಂಬರ್ ಫೋನ್ ಮಾಡಿರೋರಿಗೆ ಏನು ಅಡ್ರೆಸ್ ಏನೋ ಗೊತ್ತಿರೋದಿಲ್ಲ, ಹೆಸರು ಗೊತ್ತಿರೋದಿಲ್ಲ. ರಾಂಗ್ ನಂಬರ್ ಫೋನ್ ಮಾಡೋರಿಗೆ ಹೆಸರು ಎಲ್ಲ ಗೊತ್ತಿರುತ್ತಾ? ಅಂಗಡಿ ಹತ್ರ ಇದೆಯಾ, ನೀನು ಅಂಗಡಿ ಕೆಲ್ಸಕ್ಕೆ ಹೋಗ್ತೀಯ ಅನ್ನೋದು ರಾಂಗ್ ನಂಬರ್ ಫೋನ್ ಮಾಡೋರಿಗೆ ಗೊತ್ತಿರುತ್ತಾ? ಯಾರಿಗೂ ಗೊತ್ತಿರೋದಿಲ್ಲ. ನಿನ್ನ ಗಂಡ ಇದ್ದಾನ ಅಂಥದ್ದೆಲ್ಲ ಏನು ಗೊತ್ತು ಇರುತ್ತೆ? ಗೊತ್ತಿರೋರು ಆಗಿರೋದಕ್ಕೆ ಫೋನ್ ಮಾಡಿರೋದು. ಎಷ್ಟು ಮೋಸ ಮಾಡ್ತಾ ಇದ್ದಾಳೆ ನೋಡಿ ಇವಳು. ಈ ರೀತಿ ಮೋಸ ಮಾಡಬಾರ್ದು. ಯಾರೇ ಪ್ರೀತಿ ಹೇಳು, ಅದು ಯಾವನು ನಿನಗೆ ಫೋನ್ ಮಾಡಿರೋನು? ಯಪ್ಪ, ನಿಮ್ಗೆ ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಗೊತ್ತಿಲ್ಲ, ನನಗೆ ದೇವರಾಣೆಗೂ ಗೊತ್ತಿಲ್ಲ ಅದು ಯಾರು ಫೋನ್ ಮಾಡಿದ್ರು ಅಂತ ಹೇಳಿ. ನನಗೆ ಗೊತ್ತಿಲ್ಲ. ಅದು ಯಾರು ಫೋನ್ ಮಾಡಿದ್ರು ಅಂತ ಹೇಳೋವರೆಗೂ ನಿನ್ನನ್ನು ಮಾತಾಡಿಸ್ಬೇಡ. ಅಲ್ಲ, ಯಾರು ಫೋನ್ ಮಾಡಿದ್ದು? ಅವ್ನು ಯಾಕೆ ಅಷ್ಟೊಂದು ಸಿಟ್ಟಾಗ್ತಾ ಇದ್ದಾನೆ ಗೊತ್ತಿಲ್ಲ ಸುಗುಣತ್ತೆ. ಅದು ಯಾರೋ ಏನೋ ಅಲ್ಲಿ ಆಫರ್ ನನಗೆ ಮಗ ಮಾಡ್ಬಿಟ್ಟು ಇವತ್ತು ನೋಡಿ ನನಗೂ ಇವನಿಗೂ ಜಗಳ ತಂದಿಕ್ಕಂಗೆ ಮಾಡಿದ್ದ. ಅಲ್ಲ ಅವ್ನು ಯಾವನೋ ಏನೋ ಗೊತ್ತೇ ಇಲ್ಲ. ಏನು ಯಾರೋ ಅದೇ ಬೇಕಲ್ಲ ಮಾಡಿದ್ರು ಏನೋ ನಮ್ಮಿಬ್ರು ಮಧ್ಯೆ ಜಗಳ ತಂದಿಕ್ಕಕ್ಕೆ. ಅದು ಯಾರು ಏನು ಮಾಡಿದ್ರು ಏನೋ ಗೊತ್ತಿಲ್ಲ, ಗೊತ್ತೇ ಇಲ್ಲ ಅವ್ನು ಯಾವನು ಅಂತ. ತಿರ್ಗಿ ಮಾಡಿ ಹೇಳ್ತೀನಿ, ಫೋನ್ ಮಾಡಿ ಹೇಳ್ತೀನಿ. ತಿರ್ಗಿ ಸರಿಯಾಗಿ ಫೋನ್ ಮಾಡಿ ಉಗುಳು ಹೇಳ್ತೀನಿ ಅದು ಯಾರು ಅಂತ ತಿಳ್ಕ. ಮಾಡ್ತಾ ಇದ್ದೀನಿ, ಸ್ವಿಚ್ ಆಫ್ ಆಗೈತೆ ಅಲ್ಲೇ ಫೋನ್ ಅತ್ತೆ. ಅವಾಗಿಂದ ಫೋನ್ ಮಾಡ್ತಾ ಇದ್ದೀನಿ, ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಇವಾಗ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಅವನಿಗೆ ಡೌಟ್ ಬರೋದಿಲ್ವಾ ವಿಕ್ಕಿಗೆ? ಅದು ಯಾವ ಲೋಫರ್ ನನ್ನ ಮಗ ಅವ್ನು ಮಾತಾಡಿ ಯಾವ ಊರನು ಏನು ಎತ್ತ ಅಂತೇಳಿ ನನಗೆ ಹೇಳಿದ್ರೆ ತಾನೇ ಗೊತ್ತಾಗೋದು. ಅದು ಯಾರೋ ಏನೋ ಗೊತ್ತಿಲ್ಲ, ಹೊಸ ನಂಬರು, ಎಂದು ಬರ್ತಾ ಇರಲಿಲ್ಲಪ್ಪ ಈ ರೀತಿ. ಅದು ಬೇರೆ ಅಂಗಡಿ ತಾಗಿದೆಯಾ ಅಂತ ಹೇಳ್ತಾ ಇದ್ದ. ಅಂಗಡಿಗೆ ಹೋಗ್ಬೇಡ ನೀನು, ಅಂಗಡಿಗೆ ಯಾಕೆ ಹೋಗ್ತೆ, ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾನೆ. ಇವಾಗ ಹೆಂಗೆ ಮಾಡೋಣ ಅನ್ನಿಸ್ತೈತೆ ಹೋಗತ್ಲಾಗೆ. ಅಲ್ಲ ಕೆಲ್ಸಕ್ಕೆ ಇವಾಗ ನಾನು ಹೋಗೋಣ ಬೇಡವೋ ಅನ್ನಿಸ್ತಾ ಐತೆ. ಹೋದ್ರೆ ನೀನು ಹಿಂಗೇನೋ ನನಗೆ ಮೋಸ ಮಾಡ್ತಾ ಇದೆ, ಅದಕ್ಕೆ ನೀನು ಹೋಗ್ತೀಯ ಅಂತ ಹೇಳ್ತವನೆ. ಅಯ್ಯೋ ಇವಾಗ ಹೆಂಗಪ್ಪ ಮಾಡಲಿ ಅನ್ನಂಗೆ ಆಗೈತೆ. ಹೋಗತ್ಲಾಗ ಇದೊಳ್ಳೆ ಸವಾಸ ಆಯ್ತಲ್ಲಪ್ಪ. ಎಂತೆಂಥ ಜನಗಳಿದಾರೋ ಏನೋ, ಗೊತ್ತಿರೋರೆ ಫೋನ್ ಮಾಡಿರೋದು. ಗೊತ್ತಿ ಎಲ್ಲ ತಿಳ್ಕೊಂಡು ಅದೇ ಬೇಕಲ್ಲೂ ಹಿಂಗೆ ಮಾಡಬೇಕು ಅಂತಲೇ ಮಾಡಿರೋದು. ಹಂಗೆಲ್ಲ ತಿಳ್ಕೊಂಬದಲ್ಲ ಯಾರೂ ಮಾಡ್ತಿರ್ಲಿಲ್ಲ. ಎಲ್ಲ ಗೊತ್ತಿರಾರೆ. ನಿನ್ನ ಹೆಸರು ಅವ್ರಿಗೆ ಏನು ಗೊತ್ತು, ಪ್ರೀತಿ ಅಂತ ರಾಂಗ್ ನಂಬರ್ ಇರೋರಿಗೆ ನಿನ್ನ ಕೆಲ್ಸಕ್ಕೆ ಹೋಗಿದ್ಯಾ ಎಂಬುದು ಏನು ಗೊತ್ತೈತೆ? ಅದೆಲ್ಲ ಹೇಳಿರಲ್ಲ, ಅದಕ್ಕೆ ಜಲ್ ನಂಬಿಟ್ಟ ಇವನು. ಲಿಕ್ಕಿ ಇಲ್ಲಾಂದ್ರೆ ನಂಬ್ತಾ ಇರಲಿಲ್ಲ. ಎಲ್ಲ ಹೇಳಿರೋದಕ್ಕೆ ಅಯ್ಯೋ ಯಾರೋ ಗೊತ್ತಿರಾರೆ ಮಾಡ್ಯಾರೆ ಅಂತ ಹೇಳಿ ತಪ್ಪಾಗಿ ತಿಳ್ಕೊಂಡವ್ರಿ. ಸುಮ್ಕಿರ ಅದು ಯಾರು ಮಾಡ್ಯಾರ ಏನು ಎತ್ತ ಅಂತೇಳಿ ಕಂಡಿಡಿಯೋಣ. ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ಅದು ಯಾವಳಂತ, ಅದು ಯಾವಳು ಹೇಳ್ಕೊಟ್ಟವಳೆ, ಅದು ಯಾವನ್ನ ಹೇಳ್ಕೊಟ್ಟವನಿ, ಅದು ಯಾವನ್ ಮಾಡ್ತಾ ಇದ್ದಾನೆ ಅಂತೇಳಿ ಹೇಳ್ಕೊಂಬರೋಣ. ಸುಮ್ಕಿರ ನಾನಿದ್ದೀನಿ, ನಾನೆಲ್ಲ ಹೇಳ್ತೀನಿ. ಸುಮ್ಮನೆ ಅದು ಎಲ್ಲಿದ್ರು ಅಡಿಕೊಂಡಿದ್ರು ಬಿಡಲ್ಲ, ನಾನು ಹಿಡಿತೀನಿ. ನಾನು ನಿನ್ಗೆ ಯಾವತ್ತೂ ಮೋಸ ಮಾಡಲ್ಲ ಕಣಮ್ಮ ಪ್ರೀತಿ. ಈಗ ನಾನು ನಿನ್ನ ಮನಸ್ಸಿಗೆ ಎಷ್ಟು ಬೇಜಾರು ಮಾಡಿದ್ದೀನಿ ಇವತ್ತು. ನಾನು ನೆನೆಸ್ಕೊಂಡ್ರೆ ನನಗೆ ತುಂಬ ಭಾಳ ಬೇಜಾರಾಗ್ತೈತೆ. ಇನ್ಮೇಲಾದರೂ ನೀನು ಚೆನ್ನಾಗಿರ್ಬೇಕು ಕಣಮ್ಮ. ನೋಡೋದ್ರಲ್ಲ ವೀಕ್ಷಕರೇ, ಯಾರೋ ನಮ್ಮ ಪ್ರೀತಿಗೆ ಫೋನ್ ಮಾಡಿಬಿಟ್ಟು ಯಾವ ರೀತಿ ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಗಂಡ ಹೆಂಡತಿ ಜಗಳ ತಂದಿಕ್ಬೇಕು ಅಂತ ಹೇಳಿ ಈ ರೀತಿ ಮಾಡ್ತಾ ಇದ್ದಾರೆ. ಅದು ಯಾವನು ಮಾಡ್ತಾ ಇದ್ದಾರೆ, ಅದು ಯಾವಳು ಹೇಳ್ಕೊಟ್ಟು ಮಾಡಿಸ್ತಾ ಇದ್ದಾಳೆ ಅನ್ನೋದು ಗೊತ್ತಿಲ್ಲ. ಅದು ಯಾರು ಮಾಡಿಸ್ತಾ ಇದ್ದಾರೆ ಅಂತ ಗೊತ್ತಾಗಬೇಕು. ನಾನು ನನ್ನ ಸೊಸೆಗೆ ಸಪೋರ್ಟ್ ಮಾಡ್ತೀನಿ. ಅದು ಯಾರು ಮಾಡ್ತಾ ಇದ್ದಾರೆ ಅಂತೇಳಿ ಕಂಡುಹಿಡಿತೀನಿ ನೋಡ್ರಿ. ಇವಾಗ ಲಿಕ್ಕಿ ಇವಳ ಮೇಲೆ ಜಗಳ ಮಾಡಿಕೊಂಡು ಹೋಗ್ಬಿಟ್ಟ. ಅನುಮಾನ ಬರೋ ರೀತಿ ಮಾಡಿ ಫೋನಲ್ಲಿ ಮಾತಾಡಿದ್ದಾರೆ ನೋಡಿ. ಯಾರು ಮಾಡಿದಾರೋ ಏನೋ ಗೊತ್ತಿಲ್ಲ. ಇದೇ ಬೇಕಲ್ಲ ಇವರಿಬ್ರು ಮಧ್ಯೆ ಜಗಳ ತಂದಿಕ್ಬೇಕಂತಲೇ ಮಾಡಿರೋದು ಇದನ್ನೆಲ್ಲನ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.